ಸ್ವಾಗತಂ ಸುಸ್ವಾಗತ. ಬೆಳಗಿನ ಶುಭೋದಯದೊಂದಿಗೆ ನಿಮ್ಮನ್ನು ಸ್ವಾಗತಿಸ್ತಿರುವ ನಾನು ಸ್ವಾಮಿ ಮತ್ತು ತಿಪ್ಪೇಸ್ವಾಮಿ ಇಬ್ಬರು ಸೇರಿ ಸ್ವಾಗತ ಮಾಡ್ತಾ ಇದ್ದೀವಿ. ರಾತ್ರಿ ಕಿಸ್ತು ಗುಡ್ಡೆ ಹಾಕ್ಬಿಡ್ತೀವಿ ಅಂತೇಳಿ ಬಂದ್ವಿ. ಇಲ್ಲಿಗೆ ಬರೋಷ್ಟೊತ್ತಿಗೆ 3 ಗಂಟೆ ಆಯ್ತು. ಆಗಲಿಲ್ಲ ಗುರು ಹೊಡೆಯೋಕ್ಕೆ. ಎಲ್ಲಿದ್ದೀವಿ ಅಂದರೆ ಕರ್ನೂಲ್ ದಾಟಿ ಬಂದು ಟಾಚಿ ಮಾಡಿದ್ವಿ 3 ಗಂಟೆಗೆ. ನಿದ್ದೆ ಬಂದಂಗೆ ಆಯ್ತು. ಅದಕ್ಕೆ ನಿದ್ದೆ ಗಂಡ ಓಡಿಸೋದು ಭಾಳ ಅಪಾಯ ಕಣೋ ತಿಪ್ಪೇಶಿ, ಹೋಗ್ಬಾರ್ದು ಅಂತೇಳಿ ಸೈಡ್ಗೆ ಹಾಕಿ ಶೆಟ್ರಸ್ ಎಳ್ದಿದ್ದು, ಇದು ಜಾಲ್ರಿ ಎಳ್ದಿದ್ದು ಅಂತ. ಇವನು ಜಾಲ್ರಿನ ಎಳ್ದಿಲ್ಲ, ಹಂಗೆ ಮಕ್ಕಂಬಿಟ್ಟಾನೆ ನೋಡಿ. 2 ಗಾಡಿ ಇಲ್ಲಿದ್ದಾವೆ. ಇವಾಗ ಹೊರಡ್ತಾ ಇರೋದೆ ಕೋಲಾರ ಕಡೆಗೆ. ಇವಾಗ ಏನು ಭಾಳ ದೂರ ಹೋಗಲ್ಲ, ಒಂದು 200 ಕಿಲೋಮೀಟ್ರ್ 105 ಕಿಲೋಮೀಟ್ರ್ ಹೋಗಿ ಮತ್ತೆ ಗಾಡಿ ನಿಲ್ಸೋದೆ. ಬಿಸಿಲಾಗ್ತದೆ ಅಂತೇಳಿ ನೋಡೋಣ. ತಣ್ಣಗೆ ಗಾಳಿ ಬೀಸ್ತೈತೆ. ಬಿಸಿಲು ಕಮ್ಮಿ ಇದ್ದರೆ ಓಡ್ಸೋಣ. ಯಾಕೋ ಬಾಯೆಲ್ಲ ಸುಟ್ಟೋಗ್ಬಿಟ್ಟದ ಗುರು, ಗಂಟ್ಲೆ ಒಂಥರ ಆಗ್ಬಿಟ್ಟತೆ. ಇವಾಗ ಎದ್ವಿ 9 ಗಂಟೆಗೆ. ಎದ್ದು ಎಲ್ಲ ತಗೊಂಡ್ಬಂದ್ವಿ. ಮಕ್ಕ ತೊಳ್ಕೊಂಡು ಟೀ ಕುಡ್ದು ಹೊಲ್ಟಿದ್ದೀವಿ. ಕಣ್ಣು ನೋಡಿ ಇನ್ನೂ ಕೆಂಪಾಗಿದ್ದಾವೆ, ನಿದ್ದೆ ಸರಿಯಾಗಿ ಆಗಿಲ್ಲ. ಇವಾಗೆಲ್ಲ ನಾವು ಹೊರಗಡೆ ಹೋಗಿ ತಿಂಡಿ ಬೇರೆ ತಿನ್ಬೇಕು. ಬೆಡ್ಶೀಟ್ ಕೊಡ ಸಂತ, ಬೆಡ್ಶೀಟು. ಇನ್ನು ತಿಂಡಿ ತಿಂದಿಲ್ಲ, ತಿಂಡಿ ತಿನ್ಬೇಕು. ಬನ್ನಿ ಹೋಗೋಣ. ನೋಡಿ ಹೊರಟ್ವಿ. ಇವಾಗ ನಾವು ನೈಟ್ ಫುಲ್ಲು ಜರ್ನಿ ಮಾಡ್ಬೇಕಂತಿದ್ವಿ, ಆದರೆ ಆಗಲಿಲ್ಲ. ಯಾಕಂತೀರ, ನಮಗೆ ಕೆಲಸಕ್ಕೆ ಇಟ್ಟಿದ್ದೆಲ್ಲ ಅಂದರೆ ಶಾಂತನಗರ ದಾಟಿ 12ವರೆಗೆ ಬಂದು ಎಗ್ ರೈಸ್ ತಿಂದ್ಬಿಟ್ಟು ನಾವು ರೊಟ್ಟಿ ತಿಂದಿದ್ರೆ ಗಾಡಿ ಓಡೋದು. ಎಗ್ ರೈಸ್ ತಿಂದ್ವಿ, ನಿದ್ದೆ ಬಂದ್ಬಿಡ್ತು. ಅಲ್ಲಿಗೂ ಬಂದ್ವಿ. ಇಲ್ಲಿಗನ ತಿಪ್ಪೇಶಿದ್ದು ಹೋಗೋಣ ಅಂತ. ನಿದ್ದೆ ಗಂಡಕ್ಕೆ ಹೋಗೋದು ಬೇಡ ಅಂಥೇಳಿ 3 ಗಂಟೆವರೆಗೆ ಹೊಡೆದು ಸೈಡ್ಗೆ ಹಾಕಿದ್ವಿ. ನಾವು 3 ಗಂಟೆಯಿಂದ 6 ಗಂಟೆ ತನಕ ಹೊಡೆದಿದ್ರೆ 150 ಕಿಲೋಮೀಟ್ರ್ ಹೋಗ್ತಿದ್ವಿ ಅಷ್ಟೇ. ಅನಂತಪುರ ದಾಟ್ತಿದ್ವಿ ಅಷ್ಟೇ. ಇವಾಗ ಕರ್ನೂಲ್ ದಾಟಿ 30 ಕಿಲೋಮೀಟ್ರ್ ಬಂದಮೇಲೆ ರಾಜಸ್ಥಾನಿ ಹೋಟ್ಲ್ ಐತೆ. ಒಂದ್ಸಲಿ ಹೋಳಿ ಹಬ್ಬದಾಗ ಫ್ರೀ ಊಟ ಕೊಟ್ಟಿದ್ನಲ್ಲ ಗುರು, ಅದೇ ಡಾಬಾಕ್ಕೆ ಬಂದು ನಿಲ್ಲಿಸಿದ್ದು. ನಮಗಿನ್ನ ಕರೆಕ್ಟಾಗಿ 370 ಕಿಲೋಮೀಟ್ರ್ ಐತೆ. ಇನ್ನೇನು 3 ಗಂಟೆಯಿಂದ ಹೊಡೆದ್ರೂ ಮಧ್ಯಾಹ್ನ 1 ಗಂಟೆ 2 ಗಂಟೆ ಆಗ್ಬಿಡ್ತದೆ ಅಂತೇಳಿ ಸುಮ್ಮನೆ ಆಗ್ಬಿಟ್ವಿ. ಜಾಸ್ತಿ ತಲೆ ಕೆಡಿಸ್ಕೊಂಡಿಲ್ಲ, ಜಾಸ್ತಿ ಟೆನ್ಷನ್ ಸಾಂಬಾರ್ದು. ಆರಾಮಾಗಿ ಹೋಗ್ತಿರ್ಬೇಕು. ಇವಾಗ ಎಲ್ಲನ ತಿಂಡಿ ತಿನ್ಬೇಕು. ಮಾವಿನಕಾಯಿ ತಗೋಬೇಕು ಗುರು, ಹಣ್ಣಿನ ತಗೋಬೇಕು. ಮಾವಿನ ಹಣ್ಣು ತಗೊಂಡು ತಿನ್ಕೊಂಡು ಹೋಗ್ಬೇಕು. ಇನ್ನೊಂದೇನೆಂದರೆ, ನಮ್ಮ ರೀಲ್ ಸ್ಟಾರ್ ಅನಿಲ್ ಕುಮಾರ್ ಸಿಗ್ತೀನಂತ ಹೇಳಿದ್ರು. ರಾತ್ರಿ ಎಲ್ಲಿ ತುಂಬ್ಕೊಂಡು ಬಂದರು. ಆಪೋಸಿಟು ಲೈವ್ ಲೊಕೇಶನ್ ಹಾಕಿದ್ರು. ಏನಾಯ್ತಂದರೆ, ನಾವು ಬರೋದು ಲೇಟ್ ಆಯಿತು, ಅವರು ಲೇಟಾಗಿ ಬಂದರೆ. ಅವ್ರ ಪಾರ್ಟ್ನರ್ಗೆ ಗಾಡಿ ಕೊಟ್ಟು ತಾಚಿ ಮಾಡಿಬಿಟ್ಟಿದ್ದಾರೆ. ಆ ಟೈಮಲ್ಲಿ ಪಾಸ್ ಆಗಿಬಿಟ್ಟಿದ್ದೀವಿ ನಾವು. ಇವಾಗ ಫೋನ್ ಮಾಡಿದರೆ ಹೈದ್ರಾಬಾದ್ ಹತ್ರ ಇದೀವಿ ಅಂದರು. ಇನ್ನೇನು ಮಾಡೋಕ್ಕಾಗ್ತದೆ, ಹೋಗೋಣ ಅಂತೇಳಿ ಬಂದ್ವಿ. ಸಿಕ್ಕಿದ್ರೆ ಮಾತಾಡ್ಸ್ಕೊಂಡು ಟೀ ಕುಡ್ಕೊಂಡು 1-2 ರೀಲ್ಸ್ ಮಾಡೋರು. ರೀಲ್ ಸ್ಟಾರ್ ಅನಿಲ್ ಕುಮಾರ್ ನಮಗೆ ಹಂಗೆ ಒಂದು 10 ಎಳ್ಳೀರು ಕೊಟ್ಬಿಡೋರು ಇಬ್ಬರಿಗೆ ಕುಡಿಯೋಕ್ಕೆ. 2 ಗಾಡಿಯಿಂದ ಸೇರಿ ಎಳ್ಳೀರು ತುಂಬ್ಕೊಂಡು ಹೋದ್ರು ವಾರಣಾಸಿಗೆ. ನಾವು ರಾತ್ರಿ ಹೇಳಿದ್ವಿ, ಆದರೆ ಮಕ್ಕಂಬಿಟ್ಟಿದ್ದಾರೆ, ಏನು ಮಾಡೋಕ್ಕೆ ಬರೋಲ್ಲ. ಮತ್ತೆ ಸಿಗೋದು ಅಂತ ಹೇಳಿ ಹೋಗ್ತಾ ಇದ್ದೀವಿ. ಇವಾಗ ಫೋನ್ ಮಾಡಿದ್ರು, ಅಲ್ಲಿ ಹೈದ್ರಾಬಾದ್ ಇದು ಅಂದರು. ಸರಿ ಆಯ್ತು ಬಿಡೋಣ, ಸಿಗೋಣ ಇನ್ನೊಂದ್ಸಲಿ ಅಂತೇಳಿ ಹೋಗ್ತಾ ಇದೀವಿ. ನೋಡಿ ಬನ್ನಿ ಮುಂದೆ ಹೋಗಿ ಇದು ಇಡ್ಲಿ ವಡೆ ತಿನ್ನಕ್ಕೆ ನಿಲ್ಸಿ ಸಿಗೋಣ. ನೋಡಿ ಸ್ನೇಹಿತರೆ, ಇವಾಗ ಅನಂತಪುರ ಹತ್ರ ಬಂದ್ವಿ. ಅಲ್ಲಿ ಸಿಕ್ಕ ಭಾರಿ ಯಶಸ್ಸು ಹೋಗ್ತಾನೆ ನೋಡಿ ಇವಾಗ ನೀರವನು. ತಮಿಳ್ ಬೆಟ್ರಿ ಕಳಗಮ್ಮನ ಸ್ಥಾಪನೆ ಮಾಡೋದಕ್ಕೆ ಕಾರಣ ಆಯ್ತು. ಇನ್ನು ಈಗ ಪರಮೂರು ಹಾಗೂ ಆಯ್ಕೆಯಾಗಿದ್ದಾರೆ. ಮುಖ್ಯಮಂತ್ರಿಯಾಗಿ ನಾನು ಹೇಳಿಲ್ಲ ಜಗ್ನಾಗ್ ತನಕ ಅಂತಂದು. ನಾವು ಬಾಟ್ಲಾಗ ಹೋಗಿದ್ರೆ ಅನಂತಪುರಿಗೆ ಬಂದ್ವಿ ನೋಡಿ. ಇವಾಗ ಅಲ್ಲಿ ಗುತ್ತಿನಲ್ಲಿ ನಿಲ್ಲಿಸಿ ತಿಂಡಿ ತಿನ್ಕೊಂಬಂದ್ವಿ. ತಿಂಡಿ ತಿಂದು ಇಬ್ಬರು ಆಟ ಆಡ್ಕೊಂತ ಬಂದ್ವಿ. ಹೆಂಗಂದ್ರೆ ಬಾಟ್ಲಿಗೆ ನೀರು ತುಂಬ್ಕೊಂಡು ಅವ್ನು ನಮಗೆ ಉಗ್ಗೋದು, ನಾವು ಅವನಿಗೆ ಉಗ್ಗೋದು ಮಾಡಿದ್ವಿ. ನಾವು ಒಂದ್ಸಲಿ ಸೆಟ್ರಸ್ ಬಿಟ್ಕೊಂಡೆ, ಇವನಿಗೆ ಒಂದು ಜಗ್ ಸೀದಾ ಉಗ್ಗೋಗಿದ್ದಾನೆ ಒಳಕ್ಕೆಲ್ಲ ಬೀಳಂಗೆ. ಅಲ್ಲಿ ಹೋಗ್ತಾ ಇದ್ದಾನೆ ನೋಡಿ ಅಪ್ಪನಾಗೆ. ಅನಂತಪುರ ಎಂಟ್ರೆನ್ಸ್ನಾಗ ಇದ್ದೀವಿ. ಟೈಮ್ 11:30 ಆಗೈತೆ. ಎನ್ಗೊಂಡಾಗ ಹೋಗಿ ಗಾಡಿ ನಿಲ್ಸೋಣ ಅಂತ ಹೇಳ್ತಿದ್ದಾನೆ. ನೋಡ್ಬೇಕು ಇನ್ನಿಟ್ಟು ಒಂದ್ಸಲ ಟೈರ್ ಚೆಕ್ ಮಾಡ್ಬೇಕು. ಯಾಕಂದರೆ ತಣ್ಣಗೆ ಗಾಳಿ ಬೀಸ್ತೈತೆ. ಟೈರ್ ಹೀಟಾಗಿದ್ದಾವೆ ಇಲ್ಲ ಅಂತ ಗೊತ್ತಾಗ್ತಿಲ್ಲ. ಅಲ್ಲಿ ಗುತ್ತಿನಾಗೆ ತಿಂಡಿ ತಿಂದರು. ಸೀದಾ ಬಂದು ಮುಂದಕ್ಕೆ ಎಲ್ಲಿ ನಿಲ್ಲಿಸಿಲ್ಲ. ಗುತ್ತಿ ಹಿಂದಕ್ಕೇನೆ ತಿಂಡಿ ತಿಂದಿದ್ದು. ಅವನು ರೆಗ್ಯುಲರ್ ನಿಲ್ಸೋ ಹೋಟ್ಲಿಗೆ ಕರ್ಕೊಂಡೋಗಿ ದೋಸೆ ಅದೆಲ್ಲ ತಿಂದು ಬಂದ್ವಿ. ಇವಾಗ ಎಲ್ಲಿ ಟೀ ಬ್ರೇಕ್ ಹಾಕಿಲ್ಲ. ಇನ್ನೊಂದು ಟೀ ಬ್ರೇಕ್ ಹಾಕ್ಬೇಕು. ಅಲ್ಲೊಂಥ ಕುಡಿಯೋ ನೀರು ಹಿಡ್ಕೊಬಂದ್ವಿ. ಅಲ್ಲಿ ಟೀ ಕುಡಿದ್ವಿ. ಇನ್ನೊಂದು ಸಲ ನಿಲ್ಲಿಸ್ಬೇಕು ಟೋಲ್ಗೇಟ್ನಾಗ. ಎಲ್ಲ ಟೈರ್ಗಳು ನೋಡಿ ಚೆಕ್ ಮಾಡಬೇಕು.
ಯಾಕಂತೀರಾ ಟೈರ್ ಭಾಳ ಹೀಟ್ ಆಗ್ತವೆ. ಲಿಫ್ಟೇ ತೊಡಿತಾ ಇದೀವಿ ನಾವು 2 ಗಾಡಿನ. ನಂದೊಂದು ಟೈರು ಏರ್ ಬಂದು ಓಪನ್ ಆಗೈತೆ. ಆ ಟೈರ್ ಬಿಚ್ಚಿದ್ರೆ 1,500 ಬಿಲ್ ಮಾಡ್ತಾರೆ ಅಂತೇಳಿ ಬಿಚ್ಚಿಲ್ಲ ನಾನು. ಹೋಗ್ಬೇಕಾದ್ರೆ ಪಂಚರ್ ಆಗಿತ್ತು, ಅದು ಏರ್ ಬಂದೈತೆ, ಅದು ಬರೋದಿಲ್ಲ ಟೈರು, ತೆಗ್ದಾಕ್ಬೇಕು. ಅದಕ್ಕೆ ಹಾಕ್ಸಿಲ್ಲ ನಾನು ಪಂಚರು. ಲಿಫ್ಟ್ ತೊಡಿತಾ ಇದ್ನಿ, ಅವನ ಕಡೆಗೆ ಲಿಫ್ಟಿನ 2 ಬೋಲ್ಟ್ ಕಟ್ಟಾಗಿ ಹೋಗ್ಬಿಟ್ಟಿದ್ದಾವೆ. ಬರ್ಬೇಕಾದ್ರೆ ಬೆಡ್ಡಿಂಗ್ ರೆಡಿ ಮಾಡಿಸ್ಕೆ ಬಂದಿದ್ದ, ಇವಾಗ ಬರ್ಬೇಕಾದ್ರೆ ಕಟ್ಟಾಗಿಬಿಟ್ಟಿದ್ದಾವೆ. ಅದಕ್ಕೆ ಅವನು ಎತ್ತೊಡಿತದಾನೆ. ಬ್ರೇಕ್ ಕಮ್ಮಿನೇ ಬರೋದು, ಮತ್ತು ಬಿಸ್ಲಾಗೂ ಹೀಟ್ ಆಗ್ತವೆ. ಅದಕ್ಕೆ ಹೋಗ್ಬೇಕು ನೋಡಿ, ಎಲ್ಲ ನಿಲ್ಲಿಸ್ಬೇಕು. ಯಾರಿಗೂ ಇವನು ವೇಗನರ್ ಕಾರ್ನೇನು ಬ್ರಿಡ್ಜ್ ಮೇಲೆ ಆಟ ಆಡ್ತದಾನೆ ಹೋಗ್ದಂಗೆ. ನೋಡ್ಗುರು, ಇಂಥವ್ರಿಂದನೇ ಆಕ್ಸಿಡೆಂಟ್ಗಳಾಗೋದು. ಬ್ರಿಡ್ಜ್ ಮೇಲೆ ಮುಂದಕ್ಕೆ ಹೋಗ್ಬೇಕು, ಇಲ್ಲ ಸ್ಲೋಗಿ ಬರಬೇಕು. ಲಾರಿ ಪಕ್ಕದಾಗ ಹೋಗ್ಬಾರ್ದು. ನೋಡಿ, ಇವಾಗ ಅನಂತಪುರಿಗೆ ಎಂಟ್ರಿ ಆಗ್ತಾ ಇದ್ದೀವಿ. ತಿಪ್ಪೇಶಿ ನೀರು ಉಗ್ತಾರೆ ಅಂತೇಳಿ ಮುಂದೆ ಹೋಗ್ತದಾನೆ. ಆದ್ರೂ ಬಿಡಲ್ಲ ಅವನಿಗೆ. ನೀರು ಉಗ್ಗೆ ಹೋಗ್ತೀವಿ, ಬಿಡೋದಿಲ್ಲ ಅವನಿಗೆ. ಈ ಉಗ್ಗದ ವೀಡಿಯೋ ಮಾಡಿ ತೋರಿಸ್ತೀನಿ ಬನ್ನಿ. ಅನಂತಪುರ ದಾಟಿ ಸಿಗಲ್ಲ ನೋಡಿ ಸ್ನೇಹಿತರೆ. ಫೋನ್ ಮಾಡಿ ಹೇಳಿದೆ ಕಬ್ಬಿನಲ್ಲಿ ಎಲ್ಲಿ ಸಿಗ್ತಾವ ಅಲ್ಲಿ ನಿಲ್ಸ ತಮಯ ಅಂತಂದು. ಹಂಗೆ ಚಕ್ಕನಾಗಿ ನಿಲ್ಸಿದ. ಆದರೆ ಗಾಡಿ ಕೆಳಗೆ ಇಳಿಬಾರ್ದಂತ ಜಾಗದಾಗ ನಿಲ್ಸಿದ್ದಾನೆ. ಯಾಕಂತೀರ, ಅವನ ಗಾಡಿ ಮಾತ್ರ ಕೆಳಗೆ ಸೇಫ್ಟಿಯಾಗಿ ನಿಂತತೆ. ನಮ್ಮ ಗಾಡಿ ಎಲ್ಲೆಲ್ಲ ಗುಂಡೆಗೆ ಹೋಗ್ಲಿ ಅಂತೇಳಿ ನಿಲ್ಸಿದಾನೆ ನೋಡಿ. ಫುಲ್ ಲಿಫ್ಟ್ ಬೇರೆ ಇಳಿಸಿದ್ದೆ. ಮುಂದಕ್ಕೆ ಕೂಡ ನಿಲ್ಸರು ಎಂತ ನಮ್ಮ ಗಾಡಿ ರೋಡ್ ಮೇಲೆ ಆಯ್ತು ಗುರು. ರೋಡ್ ನೋಡಿ ಫ್ರೆಂಡ್ಸ್, ಕಬ್ಬಿನಲ್ಲಿ ಕುಡಿಯೋಕೆ ನಿಲ್ಸ ಅಂತ ಹೇಳಿದ್ವಿ, ನಿಲ್ಸಿದ್ದಾನೆ. ಇಲ್ಲಿ ಮಿಷಿನ್ನಾಗ ಗುರ್ರ ಅಂತ ಐತೆ. ಕಬ್ಬಿನಲ್ಲಿ ಕುಡಿದು ಹೋಗ್ತಾ ಇರೋದೆ. 12 ಗಂಟೆ ಆಯ್ತು. ಅನಂತಪುರ ದಾಟಿದ್ದೀವಿ. ಇರ್ಲಿ ಬಿಡು, ಅವೇನು ಬೀಳಲ್ಲಿ ಕೆಳಕ್ಕೆ. ಅನಂತಪುರ ದಾಟಿದ್ದೀವಿ. ಇವಾಗೆಲ್ಲ ಸೈಡ್ ಹಾಕ್ಬೇಕು. ಉಕ್ಕಿಗೆ ಸಿಗಾಕದ್ನ ಬಿಡು, ಕಲ್ತ್ಕೊಂಡ ಬಾ. ಹಗ್ಗ ಹಾಕೋದು ಇವತ್ತು ಹೋಗೋದು 2 ನೋಡಿ. ಕಬ್ಬಿನಲ್ಲಿಗೆ ನಿಲ್ಸಾನೆ. ಇವಾಗ ಇವಂದೇ ಫುಲ್ ಪಾರ್ಟಿ ನಮಗೆ. ತಿಪ್ಪೇಸಿದ್ದಾನೆ ನಿಂದೆ ಕಾಣೋ ಪಾರ್ಟಿಯಲ್ಲಿ. ಇವತ್ತು ಬರ್ತ್ಡೇ ಐತೆ ತಿಪ್ಪೇಶ್. ನನ್ಗೆ ಹುಟ್ಟಿರೋ ದಿನಕ್ಕೇನೆ ಗೊತ್ತಿಲ್ಲ. ನನ್ಗೆ ಹುಟ್ಟಿರೋದೇ ಡೇಟೇ ಗೊತ್ತಿಲ್ಲ. ಬರ್ತಡೇ ಎಂದೂ ಮಾಡ್ಕೊಂಡಿಲ್ಲ ನಾವು. ಮಿಸ್ ಮಾಡ್ರಿ ಅಲ್ಲ. ನೋಡಿ ಸ್ನೇಹಿತರೆ, ಅವಾಗಲೇ ನಾವು ಅಲ್ಲಿ ಕಬ್ಬಿನಲ್ಲಿ ಕುಡಿದು ಬಂದಿದ್ವಿ. ಕಬ್ಬಿನಲ್ಲಿ ಕುಡಿದು ಬಂದು ಡಾಬಾದಾಗೆ ತಾಚಿ ಮಾಡಿದ್ವಿ. ಯಾಕಂದರೆ ಬಿಸಿಲು ಜಾಸ್ತಿ ಆಯಿತು. 12 ಗಂಟೆ ಆಯಿತು ಇಲ್ಲಿಗೆ ಬರೋಷ್ಟೊತ್ತಿಗೆ. ಇಲ್ಲೇನು ಹೋಗೋದಂತೇಳಿ ಸೈಡ್ ಹಾಕಿದ್ವಿ. ಯಾಕಂದರೆ ಟೈರು ಫುಲ್ ಹೀಟಾಗಿದ್ವು. ನಮ್ಮ ಕಿಲೋಮೀಟ್ರ್ ದೂರ ಇರಲಿಲ್ಲ, ಬರೀ ಒಂದು 200 ಕಿಲೋಮೀಟ್ರ್ ಇತ್ತು ಅಷ್ಟೇ. ಬಿಸಿಲಾಗಿ ಯಾಕೆ ಹೋಗ್ಬೇಕಂತೇಳಿ ಸೈಡ್ ಹಾಕಿದ್ವಿ. ಇವಾಗ 4 ಗಂಟೆ ಆಗೈತೆ. ಇವಾಗ ಎದ್ದು ಹೋಗ್ತಾ ಇದ್ವಿ. ಬರೀ 200 ಕಿಲೋಮೀಟ್ರ್ ಅದು. ರಾತ್ರಿ 10 ಗಂಟೆ ಅಷ್ಟೊತ್ತಿಗೆ ಆರಾಮಕ್ಕೆ ಹೋಗ್ಬೋದು. ಪೆನ್ಗೊಂಡಾಗ ಹೋಗಿರಲಿಲ್ಲ. ಪೆನ್ಗೊಂಡದಿಂದ ಹಿಂದೆನೇ ಇದ್ದಿದ್ದು ನಾವು. ಪೆನ್ಗೊಂಡಿಂದ ಒಂದು 30-40 ಕಿಲೋಮೀಟ್ರ್ ಹಿಂದೆ ಇದ್ದೀವಿ. ಕ್ಯಾಮ್ರಾಮ್ಯಾನ್ ಸ್ವಂತನೇ. ನಾವು ವೀಡಿಯೋ ಚೆನ್ನಾಗಿ ಮಾಡ್ತಾ ಇದ್ದಾನೆ, ನಾವು ಕಮೆಂಟ್ ಮಾಡಿ ಹೇಳ್ರಿ. ಅವ್ನು ಮಾತಾಡಿಸ್ರಿ ಅಂತ ಕೇಳ್ತಿದ್ರಲ್ಲ, ಮಾತಾಡಿಸ್ತೀನಿ ನಾಳೆ ಗಾಡಿ ಕೊಟ್ಟು ಹೆಂಗೆ ಏನು ಅಂತೇಳಿ. ತಿಪ್ಪೇಶಿ ಮುಂದೆ ಹೋಗಿದ್ದಾನೆ. ಅಲ್ಲಿ ಪೆನ್ಗೊಂಡ ಕಾರ್ ಫ್ಯಾಕ್ಟ್ರಿ ಹತ್ರ ನಿಲ್ಲಿಸಿ ಟೀ ಕುಡಿಯೋಣ ಅಂತೇಳಿ. ಯಾಕಂದರೆ ಅಲ್ಲಿ ನಮ್ಮ ಕರ್ನಾಟಕದವ್ರದ್ದು ಬೇಕ್ರಿ ಐತೆ, ಅಲ್ಲಿ ಚೆನ್ನಾಗಿರುತ್ತೆ. ಇಲ್ಲಿ ಟೀ ಕುಡಿಯೋಣ ಅಂತ ಹೋದ್ರೆ ಇವ್ನು ಯಾರೋ ಬಟ್ಲಾಕ್ ಕೊಟ್ಟಾಗರು ಬೆಕ್ಕಿಗೆ ಹಾಲು ಹಾಕ್ತಾರಲ್ಲ ಹಂಗೆ. ಅದು ಯಾಕೋ ನಮಗೆ ಇದು ಸೆಟ್ ಆಗಲಿಲ್ಲ. ಅದಕ್ಕೆ ಇನ್ನೇನು ಮುಂದೆ ಕುಡಿಯೋಣ ಅಂತ ಅಂದವನು. ನೀನು ಮುಂದೆ ಹೋಗ್ತಾ ಇದೆಯಲ್ಲ ನಡಿ ಅಂತೇಳಿ ಹೋಗ್ತಾ ಇದ್ದೀವಿ. ಸ್ನಾನ ಮಾಡ್ಬೇಕಂತಿದ್ದೆ ಗುರು. ಇದ್ದಕ್ಕಿದ್ದಂಗೆ ರಾತ್ರಿ ಎಲ್ಲಿ ಹಾಳಾಗ್ಬಿಟ್ಟತೆ. ಏನು ಹಾಳಾಗೈತೆ ಅಂದರೆ ಫುಲ್ ನೆಗಡಿ, ತಲೆಭಾರ. ಎಷ್ಟು ನಿದ್ದೆ ಮಾಡಿದ್ರು ಮಂಪ್ರು ಹೋಗಂಗಿಲ್ಲ. ನಿದ್ದೆ ಮಂಪ್ರು. ಕಣ್ಣೆಲ್ಲ ಕೆಂಪಗಾಗ್ಬಿಟ್ಟಿದ್ದಾವೆ. ನೋಡ್ತಾ ಇರ್ಬೋದು ನೀವು. ಡಲ್ಲಾಗ್ಬಿಟ್ಟಿದ್ದೀನಿ ಮನುಷ್ಯನು ನಿನ್ನಿಗೂ ಇವತ್ತಿಗೂ. ಆದರೂ ಹೋಗ್ತಾಯಿದ್ದೀವಿ ಅನ್ಲೋಡ್ ಮಾಡಿ. ಅದೇನಂತ ದೊಡ್ಡ ಬ್ಯಾನ್ ಎಲ್ಲ. ಒಂದು ಇದು ಯಾವ್ದು ವಿಕ್ಸೆಕ್ಷನ್ 500 ಗುಳಿಗೆ ತಗೊಂಡ್ರೆ ಎಲ್ಲ ಸರಿ ಹೋಗ್ತತೆ. ಏನಿಲ್ಲಿ ಮೆಡಿಕಲ್ ಸ್ಟೋರ್ ನಮಗೆ ರೋಡ್ ಸೈಡಾಗಿ ಸಿಗ್ತಿಲ್ಲ ಅಷ್ಟೇ. ಅದಕ್ಕೆ ಸುಮ್ಮನೆ ಹೋಗ್ತಾ ಇದ್ದೀವಿ ನೋಡಿ. ಪೆನ್ಗೊಂಡ ಇನ್ನು 50 ಕಿಲೋಮೀಟ್ರ್ ಐತೆ ಗುರು. ನಾವು ದೂರ ಏನಿಲ್ಲ ಪೆನ್ಗೊಂಡಾಗೆ. ಕರ್ನಾಟಕ 100 ಕಿಲೋಮೀಟ್ರ್ ಐತೆ. ಇವತ್ತು ರಾತ್ರಿ ಕರ್ನಾಟಕದಾಗ ಊಟ ಮಾಡೋಣ, ಇಲ್ಲಾಂದರೆ ಗಾಡಿಯಾಗ ಅಡುಗೆ ಮಾಡೋಣ ಅಂತ ಇದ್ದೀವಿ. ನಾಳೆ ವೆರೈಟಿ ಮಾಡ್ಬೇಕಂತ ಇದ್ದೀವಿ. ಎಲ್ಲ ಐಟಮ್ ತಂದಿದ್ದೀವಿ. ಇನ್ನು ಇದು ಹಿಟ್ಟು ಅದೆಲ್ಲ ತಗೋಬೇಕಷ್ಟೇ. ನೋಡೋಣ ಅಲ್ಲೆಲ್ಲ ಸಿಕ್ಕರೆ ತಾಣನಂತೆ, ಇಲ್ಲಾಂದರೆ ಬೆಳಗ್ಗೆ ತಾಣನ. ಬನ್ನಿ ಮುಂದೆ ಹೋಗಿ ಸಿಗೋಣ. ನೋಡಿ ಸ್ನೇಹಿತರೆ, ನಾವಿವಾಗ ಪೆನಕೊಂಡದ ಹತ್ರ ಇದ್ದೀವಿ. ಕೊಂಡ ಅಂದರೆ ಗುಡ್ಡ, ಪೆನಕೊಂಡ ಅಂತಾರೆ ಇದನ್ನ. ಕೊಂಡ ಅಂತಾರೆ. ಅಲ್ಲಿ ರೈಟ್ ಸೈಡಿಗೆ ಊರು ಕಾಣ್ತಾ ಇತ್ತು ನೋಡಿ, ಅದೇ ಪೆನ್ಗೊಂಡ. ಕಾಣಿಸ್ತಾ ಇಲ್ಲ ನಿಮಗೆ.
ಬಟ್ ನಮಗೆ ಕಾಣಿಸ್ತೈತೆ. ಗುಡ್ಡ ಅಡ್ಡ ಬರುತ್ತೆ. ಇವಾಗ ಇಲ್ಲಿಂದ ಮುಂದೆ ಹೋಗಿ ರೈಟ್ಗೆ ಹೋಗ್ಬೇಕು ಪೆನ್ಕೊಂಡಾಗೆ. ನಾವು ಈ ಕಡೆ ಹೋಗ್ತೀವಿ. ಇಲ್ಲೇ ಇದ್ದು ದಾರಿ ಹಿಂದೆ ಹೋಯ್ತದ ಅಲ್ಲೇ. ಮುಂದೆ ಆ ಕಡೆಯಿಂದ ಬರೋದು ಒಂದು ದಾರಿ ಐತೆ, ಅದಕ್ಕೆ ಇಲ್ಲೇ ಹೊರಟ್ಬಿಟ್ವಿ. ನಾವು ಅಲ್ಲಿಗೆ ಹೋಗ್ಬೇಕಾಗಿಲ್ಲ, ನಾವು ಹೋಗ್ಬೇಕಾಗಿರೋದು ಕೋಲಾರಿಗೆ. ಪೆನ್ಕೊಂಡ ಹತ್ರ ಇದ್ದೀವಿ. ತಿಪ್ಪೇಶಿ ನಿಲ್ಸ ಮೆಡಿಕಲ್ ಸ್ಟೋರ್ನೇ ಗುಳಿಗೆ ತಗೋಣ ಅಂದರೆ ಸುಮ್ಮನೆ ಬಂದ. ಮೋಸ್ಟ್ಲಿ ಅವನು ಲೇಪಾಕ್ಷಿಗೆ ಹೋಗ್ತೀವಲ್ಲ ಅಲ್ಲಿ ತಗೋಬೋದೇನೋ ನೋಡೋಣ. ಅಲ್ಲಿಂದ ರೈಟಿಗೆ ತಗೊಂಡ್ರೆ ಸೀದಾ ಹೋಗ್ತತೆ. ರೈಟಿಗೆ ತಗೊಂಡ್ರಲ್ಲ ಅಲ್ಲೇ ಲೇಪಾಕ್ಷಿಗೆ ಹೋಗ್ತೀವಲ್ಲ ಸರ್ಕಲಾಗಿ ನಿಲ್ಸಿರಿ ಎಲ್ಲ ಸಿಗ್ತವೆ ನೋಡಿ. ಇರೋ ಡೀಸೆಲ್ಗೆ 200 ಕಿಲೋಮೀಟ್ರ್ ಹೋಗ್ಬೇಕು ಗಾಡಿ. ಕೋಲಾರ ಬಂದು 105 ಕಿಲೋಮೀಟ್ರ್ ಅಷ್ಟೇ ಇರೋದು. ನೋಡೋಣ ಹೋಗ್ತದೆ ಇಲ್ಲ. ಯಾಕಂದರೆ ಪೆನ್ಕೊಂಡೆಯಿಂದ ಸಿಕ್ಕಾಪಟ್ಲೆ ಅಪ್ಪುಗಳು ಬರ್ತವೆ. ಇಲ್ಲಿಂದ್ರೆ ಅಪ್ಪುಗಳು ಜಾಸ್ತಿ ನೋಡ್ತಾ ಇರ್ಬೋದು. ಗಾಡಿ 50ರಾಗೆ ಹೋಗ್ತಿರೋದು, ಅದ್ರ ಮೇಲೆ ಹೋಗ್ತಿಲ್ಲ ಅಪ್ಪುಗಳು. ಹಂಗಾಗಿ ಇಲ್ಲೇ ಡೀಸೆಲ್ ಜಾಸ್ತಿ ಕುಡಿತೈತೆ. ನೋಡೋಣ, ಇದೇ ಡೀಸೆಲ್ನಾಗ ಫ್ಯಾಕ್ಟ್ರಿಗೆ ಹೋಗೋಣ ಅಂತ ಇದ್ದೀವಿ. ನೋಡೋಣ ಏನಾಗ್ತದೆ ಏನೋ. ಸದ್ಯಕ್ಕೆ ನಿಲ್ಲಿಸಿ ಚಾ ಕುಡಿಬೇಕು. ಮೆಡಿಕಲ್ ಸ್ಟೋರ್ನಾಗ ಗುಳಿಗೆ ತಗೋಬೇಕು. ಗುಳಿಗೆ ಬೇರೆ ಇಲ್ಲ. ಒಂದು ಮೆಂತ ಪ್ಲಸ್ ಇತ್ತು, ಅದೆಲ್ಲ ಖಾಲಿ ಆಗಿಬಿಟ್ಟತೆ. ಅಲ್ಲಿ ಹೋಗಿ ತಗೋಣ ಬನ್ನಿ. ಫೈನಲಿ ಕರ್ನಾಟಕದಾಗ ಬಂಕಿಗೆ ಬಂದ್ವಿ. HB ಬಂಕು. ಡೀಸೆಲ್ ಹಾಕ್ಸೋಣ ಅಂತ ನಿಲ್ಸಿದ್ದೀವಿ. ಇವನ್ ಗಾಡಿಯಾಗಿಲ್ಲ, ನನ್ನ ಗಾಡಿಯಾಗ ಐತೆ. ಅಂದರೆ ಫ್ಯಾಕ್ಟ್ರಿಗೆ ಹೋಗಿ ಖಾಲಿ ಆಗುತ್ತಷ್ಟೇ ಬೇಕಂತೇಳಿ. ನೋಡಿ ಸ್ನೇಹಿತರೆ, ಚಿಕ್ಕಬಳ್ಳಾಪುರಿಗೆ ಬಂದ್ವಿ ಇವಾಗ. ಅಲ್ಲಿ ಡೀಸೆಲ್ ಹಾಕ್ಸ್ಕೊಂಡು ಒಂಚೂರು ಮುಂದೆ ಬಂದ್ವಿ. ನಮ್ಮ ತಿಪ್ಪೇಶಿದು ಒಂದೇ ಸಲ ಕಿಡ್ನಿ ಹಾರ್ಟ್ ಪ್ರಾಬ್ಲಮ್ ಆಗಿಬಿಡ್ತು. ಅವಾಗ ಏನು ಮಾಡಿದ್ವಿ, ಹಾರ್ಟ್ ಪ್ರಾಬ್ಲಮ್ ಅಂದರೆ ಭಯಪಡಬೇಡ್ರಿ, ಆ ಹಾರ್ಟ್ ಅಲ್ಲ, ಡೆಫಿಂದು ಫಿಲ್ಟ್ರ್ ಚೇಂಜ್ ಮಾಡಿದ್ದ ಅವನು ಮಧ್ಯಾಹ್ನ. ಅದು ಮತ್ತೆ ಸಿಗ್ನಲ್ ಬರೋಕ್ಕೆ ಸ್ಟಾರ್ಟ್ ಆಯ್ತು. ಅವಾಗಿನ್ನೇನು ಅಲ್ಲಿ ಒಂದು ಬಾಲ್ಟಿ ಡೆಪ್ ತಗೊಂಡ್ವಿ. ಡೆಪ್ ತಗೊಂಡು ಹಳೇದೆಲ್ಲ ಸೋರಿಸಿ ಮತ್ತೆ ಹೊಸದು ಹಾಕಿದ್ವಿ. ಹಳೇದೆಲ್ಲ ತೆಗೆದು ಇನ್ನೂ ಸಿಗ್ನಲ್ ಬರ್ತೈತಂತೆ. ಅದಕ್ಕೆ ಸಿಗ್ನಲ್ ಬರ್ತೈತೆ, ಪಿಕಪ್ ಇಲ್ಲ ಅಂತ ಮುಂದಕ್ಕೆ ಹೋಗಿದ್ದಾನೆ. ಗುರು ದೇವನಹಳ್ಳಿ ಹೋಗೋ ಗಂಟ ಸಿಕ್ಕಾಪಟ್ಲೆ ಟ್ರಾಫಿಕ್ಕು. ಇದು 4 ಲೈನ್ ಬೇರೆ ಅಲ್ಲ, ಹೋಗ್ತಾ ಬರ್ತಾ ಸಿಕ್ಕಾಪಟ್ಲೆ ಟ್ರಾಫಿಕ್. ನೋಡಿ ನಾವಿನ್ನೂ ಊಟನೂ ಮಾಡಿಲ್ಲ. 8 ಗಂಟೆ ಇನ್ನು ಟೈಮು. ಅಲ್ಲಿ ಕೋಲಾರ್ನಾಗ ಹೋಗಿ, ಕೋಲಾರ ಇಲ್ಲ ಹೊಸಕೋಟೆಗೆಲ್ಲ ನಾವು ಊಟ ತಗೊಂಡು ಸೀದಾ ಫ್ಯಾಕ್ಟ್ರಿಗೆ ಹೋಗಿ ಫ್ಯಾಕ್ಟ್ರಿ ತಗೆ ಊಟ ಮಾಡೋದು. ಏನು ದೂರ ಇಲ್ಲ, ಹತ್ರ ಇದ್ದೀವಿ. ಇನ್ನೊಂದು 70-80 ಕಿಲೋಮೀಟ್ರ್ನಾಗ ಇದೀವಿ ಅಷ್ಟೇ. ಚಿಕ್ಕಬಳ್ಳಾಪುರ ಅದು ಅದಟ್ಟಿಗೆ ದೇವನಹಳ್ಳಿಯಿಂದ ಲೆಫ್ಟ್ ಹೊಡೆದ್ಬಿಟ್ರೆ ಹೋಗೋದು. ಹೋಗೋಣ ನೋಡ್ಕೊಂಡು ಆರ್ಸೋಣ. ಒಂದೇ ಸಲ ಆರಿಸ್ಬೇಕು ನೋಡು. ಅವ್ರ ಮೇಲೆ ಎಲ್ಲರ ಮೇಲೆ ಆರಿಸ್ಬಿಡು. ಆರ್ಸೋ ಅಜ್ಜಿ ನಾಡ ಬಿಡಬೇಡ, ಆರಿಸ್ಬಿಡು. ಅಟ್ಕಸ್ಬಿ ನನ್ನ ಮಗನೇ ಬಂದು ಬ್ರೇಕ್ ಹೊಡಿತಾನಲ್ಲ ಗುರು. ಗುರು ಒಂದೇ ಸಲ ಎಳೆದು ಬ್ರೇಕ್ ಹೊಡೆದ್ಬಿಟ್ಟ. ಜಸ್ಟ್ ಮಿಸ್. ರೈಟ್ ಸೈಡಿಗೆ ಜಾಗ ಇಲ್ಲ ಅಂದಿದ್ರೆ ನೋಡಿ, ಈ ಜಾಗ ಇಲ್ಲ ಅಂದಿದ್ರೆ ನಮ್ಮ ಗಾಡಿ ಡಿವೈಡರ್ ಹಚ್ಬಿಡೋದು. ಅದಕ್ಕೆ ನನ್ನ ಮಗ ಅವನು ಯಾತದ್ದ ಹುಲ್ ತುಂಬ್ಕೊಂಡು ಬಂದಾನೆ. ಅರ್ಜೆಂಟ್ ಅಂತ ಮಾರ್ಕೆಟಿಗೆ ಹೋಗಿ ಇನ್ನೂ 8 ಗಂಟೆ ನೋ ಎಂಟ್ರಿ ಬಿಡೋದು ನೋಡಿದ್ರೆ 10 ಗಂಟೆಗೆ. ಸುಮ್ಮನೆ ಬಂದು ಹಿಂದೆ ನೋಡಲ್ಲ ಮುಂದೆ ನೋಡಲ್ಲ, ಎಳಿತಿರೋದೆ ಸುಮ್ಮನೆ. ನಾವೆಲ್ಲೋ ಹೋಗ್ಬೇಕು ಗುರು, ದೊಡ್ಡ ಗಾಡಿಯವ್ರು ಹಂಗೆ ಎಳೆದ್ರೆ. ಮುಂದೆ ಟ್ರಾಫಿಕ್ ಜಾಮ್ ಆಯ್ತು ಅಂತ ಕಣ್ಣು ಕಾಣ್ತಾ ಇದ್ರೂ ಬಂದು ಅಡ್ಡ ಎಳಿತಾನೆ ಅಲ್ಲಿ ಕಟ್ಟು. ಅಂಥದ್ರಿಂದ ಒಳ್ಳೆಯವ್ರಿಗೆಲ್ಲ ಕೆಟ್ಟ ಹೆಸರು. ಹಿಂದೆ ಮುಂದೆ ನೋಡಿ ಎಳೆದಿಲ್ಲ, ನೀವೇ ನೋಡಿದ್ರಲ್ಲ ವೀಡಿಯೋದಾಗೆ. ವೈಟ್ ಪಟ್ಟಿಯಿಂದ ಆ ಕಡೆಗೆ ಇರ್ಬೇಕು. ನಾವು ಅಲ್ಲಿಗೂ ಈ ಕಡೆಗೆ ಅದೀವಿ ಅರ್ಜೆಂಟ್ ಅಂತೇಳಿ. ನೋಡಿ ಇದು ಅದೇ ಕಲ್ಲಂಗಡಿ ಹಣ್ಣು ಇರ್ಬೇಕೇನೋ. ವೈಟ್ ಪಟ್ಟಿಯಿಂದ ಈ ಕಡೆ ಇದೀವಿ, ಮತ್ತೆ ನಮಗೆ ಬಂದು ಹತ್ತಾನೆ. ಇಲ್ಲಿ ಯೂ ಟರ್ನ್ ಇರೋದ್ರಿಂದ ಸಿಕ್ಕಾಪಟ್ಲೆ ಜಾಮ್ ಆಗ್ತೈತೆ. ನಾವೇನು ಮಾಡೋಣ ಅಂದರೆ ಕಚ್ಕೊಂಡು ಹೋಗ್ಬಿಡೋಣ. ಆಂಬುಲೆನ್ಸ್ ಅಲ್ಲ ಗುರು ಇವ, TT ಗಾಡಿಗಳು. ಪಂದಾಳಕ್ಕೆ ಹೋಗೋರ ರೋಡ್ ಜಾಮ್ ಆಗಿಬಿಡ್ತು ನೋಡಿ. ಸ್ವಲ್ಪ ಹೊತ್ತಿಗೆ ಹೋಗ್ತಾ ಇದ್ದೀವಿ ನೋಡಿ. ಸ್ವಲ್ಪ ಜಸ್ಟ್ ಮಿಸ್. ನಮ್ಮದು ಲೆಫ್ಟ್ ಸೈಡಿನ ಶೋನೇ ತೆಗೆದ್ಬಿಡೋಣ. ಅವನು ಯಾವನು ಅನಂತಪುರ ಗಾರ್ಡನ್ ಒಂದು ಚೂರು ಮಿರರ್ ಪರರ್ ಟಚ್ ಆಗಿದ್ರೆ ಹೇಳ್ತಿದ್ದ ಅವನಿಗೆ. ಮುಂದೆ ತಿಪ್ಪೇಶ್ ಇದ್ದ, ಹೇಳಿ ಅಡ್ಡ ಹಾಕ್ಸ್ಬಿಡ್ತಿದ್ದೆ ನೋಡಿ. ಬನ್ನಿ ಹೋಗೋಣ. ಫೈನಲ್ಲಿ ಬಂದು ಹೊಸಕೋಟೆ ಟೋಲ್ ಹತ್ರ ನಿಲ್ಸಿದ್ವಿ ಊಟ ಮಾಡೋಣ ಅಂತೇಳಿ. ನಮ್ಮದು ದೊಡ್ಡಪ್ಪ ಹೊಟ್ಟೆಸ್ಕೊಂಡ್ಬಿಟ್ಟಿದ್ದಾನೆ. ಫಸ್ಟ್ ಸೈಡ್ ಹಾಕಿದಾನೆ ನೋಡಿ, ಆ ಕಡೆ ಅಲ್ಲಿ ಕರಿತಾ ಇದ್ದಾನೆ. ನಾನು ಹೇಳ್ದೆ ಇದೆಲ್ಲ ನಮಗೆ ಲಾರಿಯರಿಗೆಲ್ಲ ರೆಸ್ಪಾನ್ಸ್ ಮಾಡಲ್ಲ ಕಣ ಅಂದರೆ ಕೇಳಂಗಿಲ್ಲ, ಹೋಗ್ತಿದ್ದಾನೆ. ನೋಡೋಣ ರೆಸ್ಪಾನ್ಸ್ ಹೆಂಗಿರುತ್ತೆ ಅಂತೇಳಿ. ಸರಿಯಾಗಿ ರೆಸ್ಪಾನ್ಸ್ ಮಾಡಿಲ್ಲ ಅಂದರೆ ಇನ್ನೇನು ಮಾಡೋಕ್ಕೆ ಬರುತ್ತೆ. ಲಾರಿ ಎಲ್ಲಿ ನಿಲ್ಲಿಸ್ತಾವ ಅಲ್ಲಿ ನಿಲ್ಲಿಸಿ ಊಟ ಮಾಡಬೇಕು. ನನಗೆ ಈ ಅಫಿಷಿಯಲ್ ಹೋಗೋತ್ತಾಗೆಲ್ಲ ಇಷ್ಟ ಆಗಲ್ಲ ಗುರು. ಯಾಕಂತೀರ ಅವರು ಭೇದ ಭಾವ ಮಾಡೋದು ಜಾಸ್ತಿ. ಲಾರಿಯರ್ಗೊಂದು ದುಡ್ಡು, ಕಾರ್ನರ್ಗೊಂದು ದುಡ್ಡು ಮಾಡೋದು ಜಾಸ್ತಿ. ಇವನು ಬಂದು ಅಂಥತ್ತಾಗ ನಿಲ್ಸೇನೆ. ನಮಗೂ ಅಲ್ಲಿಗೆ ಆಗಲ್ಲ. ಯಾವ ಹೋಟ್ಲಾಗ ಅಪ್ಪಿರೋದು? ಗೌಡ್ರು ಇದ್ದೇನೋ. ಗೌಡ್ರ ಹೋಟ್ಲಾಗ ನಡಿ, ಗೌಡ್ರ ಹೋಟ್ಲಿಗೆ ಹೋಗೋಣ ಬಾ. ನೋಡಿ ಸಂತ ಬಾರ, ನಿನ್ನ ಅಲ್ಲೇ ಸುತ್ತರಿತದನ್ ಗುರು. ಅಲ್ಲೊಂದು ಗಾಡಿ ಇಲ್ಲೊಂದು ಗಾಡಿ ನಿಲ್ಸಿದ್ದೀವಿ.
ಈ ಹೋಟ್ಲರು ಇಲ್ಲಿ ಯಾರಿಗೂ ಒಂದು ಗಾಡಿ ನಿಲ್ಸಕ್ಕೆ ಕೊಡ್ತಿಲ್ಲ. ಯಾರ ನಿಲ್ಲಿಸ್ರೇಟ್ಗೆ ಹಂಗೆ ಕೋಲ್ ತಗೊಬಂದು ಓಡಿಸ್ತಾ ಇದಾರೆ. ಯಾಕಂದರೆ ರೋಡ್ ಪಾಪ ಅವರೇ ಮಾಡಿಸಿರೋದು, ಟೋಲ್ಗೇಟ್ನವರೆಲ್ಲ ಮಾಡಿಸಿರೋದೇ ಹೋಟ್ಲರು. ನಾವು ಟ್ಯಾಕ್ಸ್ ಕಟ್ಟಲ್ಲ, ಅವರೇ ಎಲ್ಲ ಟ್ಯಾಕ್ಸ್ ಕಟ್ಟಿ ಮಾಡಿಸೋದು. ಇಲ್ಲಿ ಯಾರನ್ನ ಗಾಡಿ ನಿಲ್ಲಿಸ್ರೇಟಿಗೆ ಕೋಲ್ ತಗೊಬಂದು ಕದಮ್ತಾ ಇದ್ದಾರೆ. ಕಾರ್ ನಿಲ್ಸಿದ್ರೆ ಏನೂ ಮಾಡಲ್ಲ. ನೋಡಿ ಎಷ್ಟು ಖಾಲಿ ಐತಿ ಇಲ್ಲಿ. ಆ ಕಡೆ ಎಲ್ಲ ಪಾರ್ಕಿಂಗ್ ಐತೆ. ಟೋಲ್ಗೇಟ್ ಹತ್ರ ಯಾರನ್ನ ನಿಲ್ಲಿಸಿ ಟೈರ್ ಗೀರ್ ಚೆಕ್ ಮಾಡ್ಕೊಂಡು ಹೋಗೋರು ಇರ್ತಾರೆ. ಹಂಗೆ ನಿಲ್ಲಿಸ್ಟೇಟಿಗೆ ಪೀ ಅಂತ ಒಂದು ಓಡ್ ಬರ್ತಾರೆ. ನಿಜವಾಗ್ಲೂ ನನಗೆ ಬಂದುಬಿಟ್ರೆ ಅದೇ ಕೋಲ್ ಕಸ್ಕೊಂಡೆ ಉಲ್ಟಾ ಹೊಡೆಯೋದು. ನಾನು ನಿಲ್ಸಿದ್ದಾಗ ಭಾರಿ ವಾದಿ ಮಾಡ್ತೀನಿ, ರೋಡೇನು ನಿಮ್ಮದೇನೋ ನಿಮ್ಮ ಅಪ್ಪಂದೇನೋ ಅಂತಂದು. ರೋಡಾಗ ಎಲ್ಲರಿಗೂ ನಿಲ್ಸಕ್ಕೆ ಆಗ್ತೈತೆ. ಟೋಲ್ಗೇಟ್ ಹತ್ರ ಜಾಗ ಇದ್ದುತ್ತಾಗೆ ನೋ ಪಾರ್ಕಿಂಗ್. ಊಟ ಮಾಡ್ಕೆ ಬಂದ್ವಿ. ಮ್ಯಾಟ್ರ್ ಎಲ್ಲಿಗೆ ನಿಲ್ಸಿದ್ನಪ್ಪ ಅಂದರೆ ಅಲ್ಲಿ ಗಾಡಿ ನಿಲ್ಸಿದ್ರೆ ಎಲ್ಲ ತೆಗಿಸ್ತದಾರಲ್ಲ ಆ ಮ್ಯಾಟ್ರಿಗೆ. ಇವಾಗ ಪಕ್ಕ ಮ್ಯಾಟ್ರಿಗೆ ಬರೋಣ. ಗಾಡಿ ನಿಲ್ಲಿಸಿ ಟೈರ್ ಚೆಕ್ ಮಾಡ್ಕೊಂಡು ಹೋಗೋಕ್ಕೆ ಟೋಲ್ಗೇಟ್ ಹತ್ರ ಮಾಡಿರೋದು. ಇವ್ರು ಏನು ಮಾಡ್ತಾರೆ ಅಂದರೆ ಕರೆಕ್ಟಾಗಿ ಅಲ್ಲೇ ಗಾಡಿ ನಿಲ್ಸೋತ್ತಾಗೆ ಹೋಟ್ಲು ಮಾಡ್ತಾರೆ. ಮಾಡಲಿ, ಊಟ ಸಿಗುತ್ತೆ, ಟೀ ಸಿಗುತ್ತೆ, ಏನೂ ತೊಂದರೆ ಇಲ್ಲ ನಮಗೆ. ಆದರೆ ನಮಗೆ 5 ನಿಮಿಷ ಗಾಡಿ ನಿಲ್ಸಕ್ಕೆ ಬಿಡೋಲ್ಲ. ತೆಗಿ ಅದು ತೆಗಿ ಇದು ಮಾಡು ಅಂತೇಳಿ ಫುಲ್ಲು ಜೋರು ಅಂದರೆ ಜೋರು ಮಾಡ್ತಾರೆ. ನಮ್ಮ ದುರ್ಗದಾಗ ಒಂದು ಸಲ ಹಿಂಗೆ ಮಾಡಿದ್ದ, ಸರ್ಸರಿಗೆ ಬೈದಿದ್ವಿ. ನಾನು ಆ ಕಡೆ ನಿಲ್ಲಿಸ್ದಾಗ ಹೇಳ್ತಿದ್ದೆ, ಈ ಕಡೆ ಇದ್ದೀವಿ. ಅದೆಲ್ಲ ಬೇರೆ ಸ್ಟೇಟ್ನಲ್ಲಿ ಪಾಪ ಪೀಕ್ ಉದ್ದಟ್ಟಿಗೆ ಟೋಲ್ಗೇಟ್ ಹತ್ರ ನೋ ಪಾರ್ಕಿಂಗ್ ಐತಂತ ಹೋಗ್ತಾರೆ. ನಾವು ಹಂಗೆಲ್ಲ ಮಾಡಲ್ಲ. ಅವ್ರಿಗೆ ಅಡ್ಡ ನಿಲ್ಸಲ್ಲ, ಒಂಚೂರು ಗಾಡಿ ಒಳಕ್ಕೆ ಹೋಗಂಗೆ ಮಾಡಿ ನಿಲ್ಸಿರ್ತೀವಿ. ಅದು ಬಿಟ್ಟು ನಿಲ್ಸಂಗೆ ಇಲ್ಲ ಅಂತ ಬರ್ತಾರೆ. ಯಾರನ್ನ ಸೈಕೋ ನನ್ನ ಮಕ್ಳಿಗೆ ಹಂಗೆ ಮಾಡಿಬಿಟ್ರೆ ಹೊಡೆದೇ ಬಿಡ್ತಾರೆ. ಅರ್ಥ ಮಾಡ್ಕೋಬೇಕು. ಅವ್ರೂ ಅರ್ಥ ಮಾಡ್ಕೊಳಲ್ಲ. ಇವರಂತೂ ಎಲ್ಲಂದ್ರಲ್ಲ ತೋರ್ತಾರೆ ಗುರು. ಕಾರ್ನರ್ ಅಂತೂ ಈ ಕಡೆ ಖಾಲಿ ಐತೆ. ಈ ಕಡೆ ಹೋಗೋಣ ಬನ್ನಿ.